ಗ್ಯಾರಂಟಿಗಳಿಂದ ದಾರಿ ತಪ್ಪಿದ್ದಾರೆ ಎಂದ ಎಚ್ಡಿಕೆ. ಕುಮಾರಸ್ವಾಮಿ ವಿರುದ್ಧ ಕೈ ಕೆಂಡ, ಎಚ್ಡಿಕೆ ವಿರುದ್ಧ ಪ್ರತಿಭಟನೆಗೆ ಡಿಕೆಶಿ ಕರೆ. ಎಚ್ಡಿಕೆ ವಿರುದ್ಧ ಸ್ತ್ರೀ ಅಸ್ತ್ರ ಪ್ರಯೋಗಿಸಿದ್ರ ಡಿಕೆಶಿ. ಕುಮಾರಸ್ವಾಮಿಗೆ ರಾಜ್ಯ ಮಹಿಳಾ ಆಯೋಗ ನೋಟಿಸ್. ಜೂನ್ ಬಳಿಕ ಬದಲಾಗುತ್ತಾ ಕಾಂಗ್ರೆಸ್ ಸರ್ಕಾರ, ಮತ್ತೆ ಸಿಎಂ ಆಸೆ ಹೊರಹಾಕಿದ್ರ ಡಿಸಿಎಂ ಡಿಕೆ. ಎಲ್ಲ ಸುದ್ದಿ ಡೀಟೇಲ್ಸ್ ಕರ್ನಾಟಕ ಟಾಪ್ 20. ಹಳ್ಳಿ ಹೆಣ್ಮಕ್ಳು ಗ್ಯಾರಂಟಿಗಳಿಂದ ದಾರಿ ತಪ್ಪಿದ್ದಾರೆ ಎಂಬ ಹೇಳಿಕೆ ವಿರುದ್ಧ ತಿರುಗಿ ಬಿದ್ದಿದ್ದಂತಹ ಕಾಂಗ್ರೆಸ್ಗೆ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಅವರು ಡಿಕೆಶಿ ವಿರುದ್ಧ ಹರಿಹಾಯ್ದ್ರು. ಹಲವು ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸ್ಕೊಂಡಾಗ ಅವರಿಗೆ ದುಃಖ ಬಂದಿಲ್ಲ ಪಾಪ, ಇದೆಲ್ಲವನ್ನ ನಾನು ಕಂಡಿದ್ದೀನಿ ಅಂತ ಕಿಡಿಕಾರಿದ್ರು. ಈ ಮಧ್ಯೆ ಮಹಿಳಾ ಆಯೋಗ ನೀಡಿರುವಂತಹ ನೋಟಿಸ್ಗೆ ಉತ್ತರ ಕೊಡ್ತೀನಿ. ನನ್ನ ಹೇಳಿಕೆ ಕಾಂಗ್ರೆಸ್ ಮಹಿಳಾ ಪದಾಧಿಕಾರಿಗಳಿಗೆ ದುಃಖಕ್ಕೆ ಒಳಗಾಗುವ ಹಾಗೆ ಮಾಡಿದ್ರೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ. ನಾನು ದಾರಿ ತಪ್ಪಿದಾಗ ನನ್ನ ಹೆಂಡತಿ ಸರಿ ದಾರಿಗೆ ತಂದಿದ್ದಾರೆ ಅಂತ ನಾನು ಸದನದಲ್ಲಿ ಹೇಳಿದ್ದೀನಿ. ರಾಜ್ಯದ ತಾಯಂದಿರಿಗೆ ನೋವಾಗಿದ್ರೆ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ತಿಳಿಸಿದ್ರು. ಇದೊಂದು ಚೆನ್ನಾಗಿ ಕಲ್ತ್ಬಿಟ್ಟವರಿಗೆ ಎಲ್ಲರೂ ಯಾರ ಮೇಲಾದ್ರೂ ಏನಾದ್ರು ಉದಾಹರಣೆ ಮಾಡಬೇಕು, ಏನಾದ್ರು ಅವ್ರ ವಿರುದ್ಧ ಹೇಳಬೇಕು ಅಂದ್ರೆ ಗೋ ಬ್ಯಾಕ್ ನಿಮ್ ಗೋ ಬ್ಯಾಕ್ಗೆ ಎದರ್ಕೊಂಡು ಕೂತ್ಕೊಳ್ಳಾರ. ತಪ್ಪು ಮಾಡದೇ ಇರೋರು ಕುಮಾರಸ್ವಾಮಿ ಮಾಡಬಾರ್ದ ಮಹಾನ್ ಅಪರಾಧ ಮಾಡಿಬಿಟ್ಟ ಹೇಳಿಕೆ ಕೊಟ್ಟು ಅಂತ ಹೇಳಿ. ಆದ್ರೂ ನನ್ನ ಮಾತಿನಿಂದ ಏನಾದ್ರು ಈ ರಾಜ್ಯದ ಯಾವುದೇ ನನ್ನ ತಾಯಂದಿರಿಗೆ ನೋವಾಗಿದೆ ಅಂದ್ರೆ ವಿಷಾದ ವ್ಯಕ್ತಪಡಿಸ್ಲಿಕ್ಕೆ ಸಿದ್ಧ. ಇನ್ನು ಹಳ್ಳಿ ಹೆಣ್ಮಕ್ಳು ಗ್ಯಾರಂಟಿಗಳಿಂದ ದಾರಿ ತಪ್ಪಿದ್ದಾರೆ ಎಂಬ ಎಚ್ಡಿಕೆ ಹೇಳಿಕೆ ವಿರುದ್ಧ ಡಿಸಿಎಂ ಡಿಕೆಶಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಬದುಕಿನಲ್ಲಿ ಶಕ್ತಿ ಕೊಡೋದಿಕ್ಕೆ ಕೊಟ್ಟಂತಹ ಕಾರ್ಯಕ್ರಮ ಅದು. ಕುಮಾರಸ್ವಾಮಿ ಹೇಳಿಕೆಯನ್ನ ಖಂಡಿಸಿ ಹೋರಾಟವನ್ನ ಮಾಡಲೇಬೇಕು. ಪ್ರತಿಯೊಂದು ಮಹಿಳಾ ಸಂಘಟನೆಗಳಿಗೆ ಪಕ್ಷ ಭೇದ ಮರೆತು ಸ್ವಾಭಿಮಾನವನ್ನ ಉಳಿಸ್ಕೋಬೇಕು. ಪ್ರತಿಭಟನೆ ಮಾಡೋದಿಕ್ಕೆ ಕರೆ ಕೊಡ್ತೀನಿ. ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಹೋರಾಟ ಮಾಡಿ ಖಂಡಿಸಬೇಕು ಅಂತ ಗುಡುಗಿದ್ರು. ಇನ್ನು ಕುಮಾರಸ್ವಾಮಿ ಹೆಣ್ಮಕ್ಳಿಗೆ ಕಪ್ಪು ಚುಕ್ಕಿ ತಂದಿದ್ದಾರೆ. 1.2 ಕೋಟಿ ಮಹಿಳೆಯರು ಪ್ರತಿಭಟನೆ ಮಾಡಿ ತಕ್ಕ ಪಾಠ ಕಲಿಸ್ತೀವಿ, ವಿಷಾದ ತಪ್ಪಾಯ್ತು ಎನ್ನುವ ಡ್ರಾಮಾ ಬೇಡ ಅಂತ ಕಿಡಿಕಾರಿದ್ರು. ಐ ಆಮ್ ಗಿವಿಂಗ್ ಎ ಕಾಲ್ ಎಲ್ಲ ಮಹಿಳೆಯರಿಗೆ, ಕಾಂಗ್ರೆಸ್ ಅಂತಲ್ಲ ಎಲ್ಲ ಮಹಿಳೆಯರಿಗೆ ಸ್ವಾಭಿಮಾನದ ಪ್ರಶ್ನೆ ಇದು. ಈ ಕಾರ್ಯಕ್ರಮದಿಂದ ನೀವು ದಾರಿ ತಪ್ಪಿದ್ದೀರಿ ಅನ್ನೋದನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇದನ್ನ ನಾವು ಖಂಡಿಸಲೇಬೇಕು. ಈ ರೀತಿ ಹಗುರವಾಗಿ ಹೆಣ್ಣು ಕುಲಕ್ಕೆ ಮಾತಾಡೋ ವಿರುದ್ಧ ಹೋರಾಟವನ್ನ ಮಾಡಲೇಬೇಕು. ಎಚ್ಡಿಕೆ ವಿರುದ್ಧ ಡಿಕೆಶಿ ಸ್ತ್ರೀ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಸುಮಲತಾ ಬಗ್ಗೆ ಎಚ್ಡಿಕೆ ಬಳಸಿದ ಹಳೆ ವಿಚಾರವನ್ನು ನೆನಪಿಸಿದ ಡಿಕೆಶಿ, ಸುಮಲತಾ ಅವರನ್ನ ಅಡ್ಡಡ್ಡ ಮಲಗಿಸಿ ಅಂತ ನಾವು ಹೇಳಿದ್ವಾ, ಅವತ್ತು ಅದನ್ನ ಹೇಳಿದವರು ಯಾರು ಅಂತೇಳಿ ಡಿಕೆಶಿ ಪ್ರಶ್ನಿಸಿದ್ದಾರೆ. ಹಾಗಾಗಿ ತಿಪ್ಪರ್ಲಾಗ ಹಾಕಿದ್ರು ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ಲಲ್ಲ, ಮಂಡ್ಯದ ಜನ ಹೊರಗಡೆಯಿಂದ ಬಂದವರನ್ನ ಒಪ್ಪಿಕೊಳ್ಳೋದಿಲ್ಲ ಅಂತ ಕಿಡಿಕಾರಿದ್ರು. ಇನ್ನು ಹಳ್ಳಿ ಹೆಣ್ಣು ಮಕ್ಕಳು ಗ್ಯಾರಂಟಿಗಳಿಂದ ದಾರಿ ತಪ್ಪಿದ್ದಾರೆ ಎಂಬ ಎಚ್ಡಿಕೆ ಹೇಳಿಕೆಯ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕಾಂಗ್ರೆಸ್ ಹಲವೆಡೆ ಪ್ರತಿಭಟನೆಯನ್ನು ನಡೆಸಿದೆ. ಬೆಂಗಳೂರು, ರಾಮನಗರ, ಕೊಪ್ಪಳ, ರಾಯಚೂರು ಸೇರಿದಂತೆ ಹಲವೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿ ಕುಮಾರಸ್ವಾಮಿ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗ ಸುಮಲತನ ವಿಚಾರ ನಾವು ಹೇಳಿದ್ವಾ, ಅಡ್ಡಡ್ಡ ಮಲಗಿಸ್ಕೊಳ್ಳೋ ಅಂತ ಹೇಳಿದ್ವಾ, ಹಂಗೆಲ್ಲ ಮಾತಾಡ್ಬಾರ್ದು. ಯಾವುದೇ ಆಗಲಿ, ಯಾರಿಗೆ ಏನು ಗೌರವ ಕೊಡಬೇಕು. ನಮ್ಗೆ ಅನುಕೂಲಕ್ಕೆ ಏನೇನು ಬೇಕೋ ನಾವು ಮಾತಾಡ್ತದಲ್ಲ. ನಮ್ಮ ಲೆವೆಲ್ ಅದು ಕಡಿಮೆ ಆಗ್ತದೆ. ಅದನ್ನು ಉಳಿಸ್ಕೋಬಹುದು. ಜನ ನಮ್ಮ ನೋಡ್ತಾರೆ, ಸಮಾಜ ನಮ್ಮ ಸಹಾಯ ಮಾಡ್ತಾರೆ. ಹೆಣ್ಣು ಮಕ್ಕಳ ಬಗ್ಗೆ ಕುಮಾರಸ್ವಾಮಿ ಲಘು ಹೇಳಿಕೆಗೆ ಮಹಿಳಾ ಆಯೋಗ ನೋಟಿಸ್ ಅನ್ನು ಜಾರಿ ಮಾಡಿದೆ. 15 ದಿನದೊಳಗೆ ಉತ್ತರಿಸುವಂತೆ ಸೂಚಿಸಿದೆ. ರಾಜಕಾರಣಿಗಳು ಮತದ ಸಲುವಾಗಿ ಆಕ್ಷೇಪಾರ್ಹ ಮಾತನಾಡೋದು ಸರಿಯಲ್ಲ. ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಾ ಇದ್ದಾರೆ ಅಂದ್ರೆ ಏನರ್ಥ? ಹೆಣ್ಣಿನ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡುವವರು ಎಚ್ಚರಿಕೆ ವಹಿಸಬೇಕು ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಮಾತ್ರ ಮಹಿಳಾ ಆಯೋಗ ನೋಟಿಸ್ ಕೊಡ್ಲಿ, ಉತ್ತರ ಕೊಡ್ತೀನಿ, ಅದೇನ್ ದೊಡ್ಡ ವಿಷಯ ಅಲ್ಲ ಅಂದಿದ್ದಾರೆ. ನಾವು ಈಗ ಆಯೋಗದಿಂದ ಕುಮಾರಸ್ವಾಮಿ ಅವರಿಗೆ ನಾವು ಆಲ್ರೆಡಿ ಒಂದು ನೋಟಿಸ್ನ ಸರ್ವ್ ಮಾಡಿದ್ದೀವಿ. ಈಗ ರಿಜಿಸ್ಟರ್ ಪೋಸ್ಟ್ ಆಗುತ್ತೆ ಅವರ ಅಡ್ರೆಸ್ಗೆ, ಮತ್ತು ಅವರ ನಂಬರ್ಗೂ ಫೋನ್ ಮಾಡಿ ಮಾತಾಡ್ತಾರೆ. 7 ದಿನಗಳಲ್ಲಿ ಅವರು ಮಹಿಳಾ ಆಯೋಗಕ್ಕೆ ಖುದ್ದಾಗಿ ಹಾಜರಾಗಿ ಅದ್ರ ಬಗ್ಗೆ ವಿವರಣೆಯನ್ನ ನೀಡಬೇಕು. ನೋಟಿಸ್ ಕೊಟ್ಟಿದ್ದಾರೆ ಮಹಿಳಾ ಆಯೋಗದಿಂದ, ಉತ್ತರ ಕೊಡೋದ ಬನ್ನಿ, ಅದೇನು ದೊಡ್ಡ ವಿಷಯ. ಕುಮಾರಸ್ವಾಮಿ ಡಿಕೆಶಿ ಮಧ್ಯೆ ವಾಗ್ಯುದ್ಧ ಜೋರಾಗಿದೆ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ಲಲ್ಲ ಅಂಥೇಳಿ ಭವಿಷ್ಯ ನುಡಿದಿದ್ದಾರೆ. ಹೆದರಿ ಪಕ್ಕದ ಕ್ಷೇತ್ರಕ್ಕೆ ಹೋಗಿದ್ರಿ, ನೀನು ಮೋಸಗಾರ, ಸುಳ್ಳುಗಾರ, ಎಲ್ಲದರ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಣ ಅಂತ ಗುಡುಗಿದ್ರು. ಇನ್ನು 2,000 ಕೊಟ್ಟು ನಮ್ಮ ಯಜಮಾನನ ಜೇಬಿನಿಂದ 5,000 ಕಿತ್ಕೊಳ್ತಾರೆ ಎಂಬ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಪಿಕ್ ಪಾಕೆಟ್ ಮಾಡಿ ಎಚ್ಡಿಕೆಗೆ ರೂಢಿ ಅಲ್ವಾ? ಬಿಜೆಪಿ ಫಲಾನುಭವಿಗಳು ಗ್ಯಾರಂಟಿ ವಾಪಸ್ ಕೊಡಿಸುವ ಕರೆ ಕೊಡ್ಲಿ. ಕುಮಾರಸ್ವಾಮಿ ಮಾತು ಕೇಳಿ 5 ಜನರು ಕೂಡ ಗ್ಯಾರಂಟಿ ಬಿಡಲ್ಲ ಅಂತ ಹೇಳಿ ಏಕವಚನದಲ್ಲಿಯೇ ವಾಗ್ದಾಳಿ ನಡೆಸಿದ್ದಾರೆ. ಅವ್ನು ಪಿಕ್ ಪಾಕೆಟ್ ರೂಢಿ ಅಲ್ಲ, ಅವನಿಗೆ
ಪಿಕ್ ಪಾಕೆಟ್ ಮಾಡಿ ರೂಢಿ ಅಲ್ವಾ ಅವಂಗೆ, ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು. ಇಟ್ಟಂಡ್ರೆ ಏನ್ ಹೇಳಿದಪ್ಪ ಅಶ್ವತ್ಥನಾರಾಯಣ್ಗೆ, ಇದೇ 1 ವರ್ಷದಲ್ಲಿ ಇದೇ ಪ್ರೈಮ್ ಮಿನಿಸ್ಟರ್ ತಂದೆ ಮಗನ ಬಗ್ಗೆ ಏನ್ ಮಾತಾಡಿದ್ರು, ಅದೇ ಗ್ರೌಂಡ್ ಅಲ್ಲಿ 1 ವರ್ಷದಿಂದ ಗೌಡ್ರು ಏನ್ ಮಾತಾಡಿದ್ರು, ಅಮಿತ್ ಶಾ ಏನ್ ಮಾತಾಡಿದ್ರು, ಬಿಜೆಪಿಯವರು ಏನ್ ಮಾತಾಡಿದ್ರು. ಲೋಕಕಣದಲ್ಲಿ ರಾಜಕೀಯ ನಾಯಕರ ಮಧ್ಯೆ ವಾಕ್ ಪ್ರಹಾರ ಜೋರಾಗಿದೆ. ಮೈಸೂರು ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ದಂತಹ ಎಚ್ಡಿಡಿ ವಿರುದ್ಧ ಡಿಕೆ ಶಿವಕುಮಾರ್ ಆಸ್ತಿ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ನಾನ್ ಜೈಲಿಗೆ ಹೋದಾಗ ಎಚ್ಡಿಕೆ ದುಡ್ಡು ಹೊಡೆದವರು ಅನುಭವಿಸ್ತಾ ಇದ್ದಾರೆ ಅಂದ್ರು. ಇನ್ನು ಬೆಂಗಳೂರು ಸುತ್ತವೇ ದೇವೇಗೌಡರ ಕುಟುಂಬದ 1,000 ಎಕರೆ ಆಸ್ತಿ ಇದೆ, ಅವ್ರು ಅಂದಿದ್ದನ್ನೆಲ್ಲ ತಡ್ಕೊಂಡು ಸುಮ್ನೆ ಇದೀನಿ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ಅವರೆಲ್ಲ ಏನ್ ಕಡ್ಲೆಕಾಯಿ ಆಲೂಗೆಡ್ಡೆ ಬೆಳೆದ್ಬಿಟ್ಟಿದ್ರಾ, ಅವ್ರ ಕುಟುಂಬದ ಆಸ್ತಿ ಎಷ್ಟಿದೆ ಅಂತ ಲೆಕ್ಕ ಕೊಡ್ಲಾ ಅಂತ ಗುಡುಗಿದ್ರು. ಇನ್ನು ಡಿಕೆಶಿ ಆರೋಪಕ್ಕೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೌದು, ನಂದು 45ರಿಂದ 48 ಎಕರೆ ಲ್ಯಾಂಡ್ ಇದೆ. ಸಿನಿಮಾದಲ್ಲಿ ಮಾಡಿದ ದುಡ್ಡಿನಲ್ಲಿ ಅದನ್ನ ಖರೀದಿ ಮಾಡಿದ್ದು. ನನ್ನ ತೋಟದಲ್ಲಿ ಏನ್ ಮಾಡ್ತೀನಿ ಬಂದ್ ನೋಡು. ಡಿಕೆ ಶಿವಕುಮಾರ್ ಯಾವ ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿದ್ದಾನೆ, ಕಲ್ಬಂಡೆ ಕದ್ದು ವಿದೇಶಕ್ಕೆ ಸಾಗಿಸೋದು ಅವರ ಕೆಲಸ ಅಂತ ಗುಡುಗಿದ್ರು. ಇದಕ್ಕೆ ಮತ್ತೆ ಪ್ರತಿಕ್ರಿಯಿಸಿದಂತಹ ಡಿಕೆಶಿ ಆಸ್ತಿ ಬಗ್ಗೆ ನಾನು ಬಹಿರಂಗ ಚರ್ಚೆಗೆ ರೆಡಿ ಇದ್ದೀನಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. 45 ಎಕರೆ ಲ್ಯಾಂಡ್ ಇದೆ, 45-48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ. ಎಸ್, ನನ್ನ ತೋಟದಲ್ಲಿ ಏನ್ ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ, ನಾನೇನು ರೆಸಾರ್ಟ್ ಮಾಡಿಲ್ಲ. ಯಾವ ಕಷ್ಟಪಟ್ಟವ್ರೆ, ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರೋದೇ ಕಷ್ಟ ಅಲ್ವಾ. ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು, ನಿಮ್ಮ ಬೇರೆ ನಿಮ್ ಕುಟುಂಬದ ಏನಿತ್ತು, ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ ನಾನ್ ಕಲ್ಲು ಮಾರದ್ನೋ, ಲೂಟಿ ಹೊಡೆದ್ನೋ, ಕಳ್ತನ ಮಾಡದ್ನೋ, ಅದೆಲ್ಲ ಅಲ್ಲಿ ತೀರ್ಮಾನ ಆಗ್ಲಿ. ಲೆಟ್ ಇಟ್ ಬಿ ಆನ್ ದಿ ಡಾಕ್ಯುಮೆಂಟೇಶನ್. ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ. ಜೂನ್ 4ರ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಸರ್ಕಾರದ ನಾಯಕತ್ವ ಬದಲಾಗುತ್ತಾ ಅನ್ನೋ ಚರ್ಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂಬು ಕೊಟ್ಟಿದ್ದಾರೆ. ಮೈಸೂರಿನ ಒಕ್ಕಲಿಗರ ಸಭೆಯಲ್ಲಿ ಮಾತನಾಡಿರುವಂತಹ ಡಿಕೆಶಿ, ದೆಹಲಿಯಲ್ಲಿ ಏನ್ ಆಗಬೇಕು ಅದು ತೀರ್ಮಾನ ಆಗಿದೆ. ಮೈಸೂರಿನಲ್ಲಿ ಕೆಲವು ತೊಂದರೆಗಳಿವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ನಮ್ಮ ಸಮಾಜದವರಿಗೆ ಸ್ವಲ್ಪ ಸಮಸ್ಯೆ ಇದೆ, ಇಲ್ಲಿ ರಕ್ಷಣೆ ಇಲ್ಲ, ನಾಯಕತ್ವದ ಸಮಸ್ಯೆ ಇದೆ. ನಾನು ನಿಮ್ಮೂರಿನ ಅಳಿಯ, ನನಗೂ ದೊಡ್ಡ ಜವಾಬ್ದಾರಿ ಇದೆ. ನೀವು ತಲೆ ಕೆಡಿಸ್ಕೊಳ್ಳೋದಿಕ್ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಚಲುವರಾಯಸ್ವಾಮಿ, ಕೃಷ್ಣೇಗೌಡ ಬಂದು ನನ್ನ ಹತ್ರ ನ್ಯಾಯ ಮಾಡ್ತಿದ್ರು, ಆದ್ರೆ ನಿಮ್ಮ ನ್ಯಾಯ ನಡೆಯೋದಿಲ್ಲ. ದೆಹಲಿಯಲ್ಲಿ ನಡಿಬೇಕು ಅಂತ ನಾನು ಹೇಳಿದ್ದೀನಿ. ದೆಹಲಿಯಲ್ಲಿ ಏನಾಗಬೇಕು ಅದು ತೀರ್ಮಾನ ಆಗಿದೆ. ಅದ್ರ ಬಗ್ಗೆ ಚರ್ಚೆ ಬೇಡ, ಚರ್ಚೆ ಆಗೋದು ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ. ನೀವು ಬೆಂಬಲವಾಗಿ ನಿಲ್ಲಬೇಕು ಅಂತ ಸಿಎಂ ಸ್ಥಾನ ಸಿಗುವ ಬಗ್ಗೆ ಪರೋಕ್ಷವಾಗಿ ಡಿಕೆಶಿ ಹೇಳಿದ್ದಾರೆ. ನಿಮ್ ನ್ಯಾಯ ಎಲ್ಲ ನಡೀತಿಲ್ಲ, ಡೆಲ್ಲಿಯಲ್ಲಿ ನಡೀಬೇಕು ಅಂತ. ಡೆಲ್ಲಿಯಲ್ಲಿ ಏನಾಗಬೇಕು ಅದು ತೀರ್ಮಾನ ಆಗಿದೆ. ಚರ್ಚೆ ಬೇಡ, ಚರ್ಚೆ ಆಗೋದು ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ನೀವು ಬೆಂಬಲ ನಿಂತ್ಕೊಳ್ಳಿ.